ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಭಾವನಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಲಾಗ್ ಏನಂದರೆ, ಆ್ಯಕ್ಚುಯಲಾಗಿ ಇದು ಸೆಕೆಂಡ್ ಲಾಗ್, ಬಟ್ ನಿಮಗೆ ಫಸ್ಟ್ ಲಾಗ್ ಬೇಕಂದರೆ ಅದನ್ನು ಮನಸ ಖುಷಿ ಯೂಟ್ಯೂಬ್ ಚಾನಲ್ ನೋಡ್ಬೋದು. ಸೊ ಇದು ಸೆಕೆಂಡ್ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಆಲ್ರೆಡಿ ಸ್ಟಾರ್ಟ್ ಮಾಡಾಗಿದೆ. ಸೊ ಈಗ ನಾವು ಆದಿಚುಂಚನಗಿರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ನನ್ನ ಜೊತೆ ಇನ್ನೆರಡು ಇಲ್ಲಿ ಕೋತಿಗಳಿದ್ದು ಎಲ್ಲೂ ಸಿಗಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಬಂದೆ. ಇಲ್ಲೇ ಇದ್ದಾರೆ ನೋಡಿ. ಕೋತಿನ ಇಲ್ಲೇ ಬಿಟ್ಟು ಹೋಗ್ತೀವಿ. ಈ ಕೋತಿ ನಾವು ಅಲ್ಲಿಂದ ಇಟ್ಕೊ ಬಂದಿದ್ದು ಇಲ್ಲಿ ಬಿಟ್ಟು ಹೋಗೋಕ್ಕೆ ಬೇಜಾರು ಮಾಡ್ಕೊಳ್ಳುತ್ತೆ ಅಂತ ಹೇಳಿರ್ಲಿಲ್ಲ ಅಷ್ಟೇ. ಎಷ್ಟು ತಿಂತ ಇದೆಯಲ್ಲ? ಎಷ್ಟು ತಿಂತಿದ್ಯಾ ಭಾವನಾ? ಅದು ತಗೊಂಡೋಗ್ಬಿಟ್ಟಿಲ್ಲ ಅಂತ ಅದನ್ನು ತೋರಿಸ್ಕೊಂಡಿರೋದು. ಏನಂತ ಗೊತ್ತಾಗ್ಬೇಕಾದ್ರೆ ಮಾನ್ಸಿಂಗ್ ನೋಡಿ. ಏನಿಲ್ಲ, ಮಸಾಲೆ ದೋಸೆ ಅಷ್ಟೇ. ಇವರು ನಾವು ಈ ರೇಂಜಿಗೆ ಯಾವತ್ತೂ ತಿಂದಿಲ್ಲ ಅನ್ಸುತ್ತೆ. ನಿಮಗೆ ಗೊತ್ತಾಗಬೇಕು ಅಂದರೆ ಫಸ್ಟ್ ಲಾಗ್ ಸೆಕೆಂಡ್ ಲಾಗ್ ಎರಡನ್ನೂ ಕಂಟಿನ್ಯೂ ಆಗಿ ನೋಡಬೇಕಾಗುತ್ತೆ. ಅದು ಅಂತೂ ಏನು ಹೇಳ್ತೀರಾ ಅಕ್ಕ? ಫಸ್ಟ್ ಲಾಗ್ ಸೆಕೆಂಡ್ ಲಾಗ್ ಎರಡೂ ನೋಡಿದ್ರೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ ನಾವು ಎಷ್ಟು ತಿಂದಿದ್ದೀವಿ ಅಂತ. ಹಂಗೇನಿಲ್ಲಪ್ಪ, ನಾನು ತಿಂದಿಲ್ಲ. ಸೊ ಅಯ್ಯೋ, ನಾನು ವೆಲ್ಕಮ್ ಬ್ಯಾಕ್ ಹೇಳೇ ಇಲ್ಲ. ಹೇಳ್ರಿ. ಸೊ ಗೈಸ್, ನಾವು ಇವಾಗ ಎಲ್ಲಿಗೆ ಬಂದಿದ್ದೀವಿ ಅಂದರೆ ಆದಿಚುಂಚನಗಿರಿ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ಸೊ ಈಗ ಹೋಗೋಣ ಬನ್ನಿ. ಇವರಿಬ್ಬರು ಫಾರ್ ದ ಫಸ್ಟ್ ಟೈಮ್ ಬರ್ತಾ ಇರೋದು ಶ್ರೀ ಆದಿಚುಂಚನಗಿರಿ ದೇವಸ್ಥಾನ. ಹಾಂ ಹೌದು. ಹಂಗೆ ವಾಪಸ್ ಬರ್ಬೇಕಾದ್ರೆ ಹಿಂಗೆ ಬರಬೇಕಾ? ಅಲ್ಲಿ ಮೆಟ್ಲು ಮತ್ತೆ ಇಳಿಯೋಷ್ಟು ಶಕ್ತಿ ಆಯ್ತಾ? ಹಂಗಿದೆ. ಕಾಲೆಲ್ಲ ಫುಲ್ ಉರಿ ಬರ್ತೈತಲ್ಲ. ಸೊ ಎಲ್ಲ ಕಂಪ್ಲೀಟಾಗಿ ವಿಡಿಯೋ ನೋಡಿ, ವಿಡಿಯೋ ಹೇಗಿದೆ ಅಂತ ಹೇಳಿ. ಅಯ್ಯೋ, ಎಷ್ಟು ದೊಡ್ಡದಾಗಿ ವಿಡಿಯೋ ಮಾಡ್ಬಿಟ್ರೆ. ಅದೇ ನಾವೇ ತಿರ್ಗೋದಂದ್ರು ಉಂಡ್ರು ಫುಲ್ಲು ಮಲ್ಕೋ ಅಂತ ಹೇಳ್ತಾ ಇದ್ದಾವೆ. ಆದ್ರೆ ಮಲ್ಕೊಳಕ್ ಆಯ್ತಾ ಇಲ್ಲ. ಬನ್ನಿ. ಟೈಮ್ ಬೇರೆ ಹಾಕ್ಬಿಟ್ಟವ್ರೆ. ಮಂಗ ಆಡ್ದಂಗೆ ಆಡುತ್ತಿದ್ದು. ಮಂಕಲ್ಲ ಮಂಗ. ಫುಲ್ಲು ಅವ್ರ ಲಾಗ್ನ ನಮ್ಮ ಕೈ ಕೊಟ್ಟು ಫುಲ್ ಕೈ ಕಟ್ಕೊಂಡು ಬರ್ತಾ ಇರೋದು ಈ ಥರ. ಬೇಕಾದ್ರೆ ಯಾಕೆ ನನಗೆ ಟೆನ್ಷನ್ ಮಾಡ್ಬೇಕಂತ ನೀವೇ ಮಾಡ್ತೀರಲ್ಲ. ನಮಗೆ ದೇವಸ್ಥಾನಕ್ಕೆ ಎಂಟ್ರಿ ಆದ್ವಿ. ನಿಮ್ಗೆ ಒಳ್ಳೇದು ಮಾಡಲಿ ದೇವರು. ಸಖತ್ತಾಗಿದೆ ದೇವಸ್ಥಾನ ಮಾತ್ರ. ಬಂತು ಲೈಟಾಗಿ. ಸೊ ಆ್ಯಕ್ಚುಯಲ್ ನಿಜ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿದೆ. ಪೇಂಟಿಂಗ್ ಯಾಕೆ ಮಾಡಿಲ್ಲ ಅದು ನನಗೆ ಗೊತ್ತಿಲ್ಲ, ನೀವು ಅವ್ರನ್ನ ಕೇಳ್ಕೋಬೇಕು. ದೇವ್ರಿಗೆ ಕೈ ಮುಕ್ಕಬಾರೆ. ಏನಂತ ಬೇಡ್ಕತ್ತೆ ಭಾವನಾ? ನನ್ನ ಫ್ರೆಂಡ್ಸಿಗೆ ಒಳ್ಳೆ ಬುದ್ಧಿ ಬರಲಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಫುಲ್ ಕೂಲ್. ಅನು ಅವರಂತೂ ಫುಲ್ಲು ಒಳ್ಳೆ ಗಂಡ ಸಿಗ್ಲಿ ಅಂತ ಬೇಡ್ಕತ್ತವ್ರೆ. ಇಬ್ರು ಅಲ್ಲೇ ನಿಧಾನಕ್ಕೆ ಬಿತ್ತವ್ರೆ. ಬನ್ರಮ್ಮ ಬೇಗ. ದೇವಸ್ಥಾನ ತುಂಬ ಸಖತ್ತಾಗೈತೆ. ಹೋಗು ಅನು, ಬಾ. ದೇವ್ರ ಹತ್ರ ಬಂದ್ವಿ ನಾನು.
ದೇವ್ರು ನೋಡಿ ಲೈಟಿಂಗ್ಸು ಅಂತ ಇದೆ. ಹೇಳು. ಸೊ ಗಾಯ್ಸ್ ನಾವೀಗ ಅವಳು ಬೇಡ್ಕೋತಿದ್ದಾಳೆ ನೋಡಿ ಆಗಲಿಲ್ಲ ಎಂದೂ ಇಲ್ಲ. ಬೇಡ್ಕತ್ತಿಲ್ವ ಹಂಗಾದ್ರೆ? ಬೇಡ್ಕತ್ತಿದ್ರು ಬೇಡ್ಕತ್ತಿಲ್ಲ ಅಂತ ಹೇಳ್ತಿರೋದು. ಬರೀ ಸುಳ್ಳು. ಇಬ್ಬರಿಗೂ ಒಳ್ಳೆ ಬುದ್ಧಿ. ಆದಿಚುಂಚನಗಿರಿ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿ ಬ್ಲೌಸಿಂಗ್ ಬಂದು ಒಂದು ಜಾಗದಲ್ಲಿ ಕೂತಿದ್ದೀವಿ. ಈಗ ಹೊರಡಬೇಕು, ಅದು ಹೊರಡಲ್ಲ. ಎಲ್ಲಿಗೆ ಹೋಗ್ತಿದ್ಯಾ? ಸೊ ಗೈಸ್ ನಾವೀಗ ಹತ್ತುತ್ತಾ ಇದ್ದೀವಿ ಬೆಟ್ಟನ. ಹತ್ತುತ್ತಾ ಇರಿ. ಏನಾದರೂ ಇಲ್ಲಿಗೆ ಬಂದರೆ ನೀವು ಅನನ್ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಬರಲ್ಲ, ನಿಮ್ಮನ್ನ ಇಲ್ಲಿ ಕರ್ಕೊಬಂದು ಬಿಡಿಸ್ತಾರೆ. ವಯಸ್ಸಾಯ್ತು ಕಣ್ರಪ್ಪ. ನಿಮ್ಕೊಂಡು ತೆಗಿಸ್ಕೋಬೇಕಂದ್ರೆ ಇದ್ರ ತೆಗಿಸ್ಕೊಳಕ್ಕೆ ಯಾರಿಲ್ಲ. ಹೋಗ್ಬೋದು ಅಂದ್ಕೊಂಡು ಹೋಯ್ತಿದ್ಮೇಲೆ ಏನು ಚೆನ್ನಾಗೈತೆ? ಏನು ದೇವ್ರೈತೆ? ಅದೇ ದೇವ್ರ ಏನು ದೇವ್ರೈತೆ? ಚುಚ್ಚಿ. ಹಾಯ್ ವಾವ್. ನಾನು ಹೆಂಗೆ ಹಾಕ್ತೀನಿ? ನಾನು ಹಂಗೆ ಹಾಕ್ತೀನಿ. ಇಲ್ಲಿ ನೋಡವಾ. ಓಂ ನಮಸ್ತೆ. ಬನ್ನಿ ಹೋಗೋಣ. ಅಷ್ಟು ಗಟ್ಟಿ ಚಕ ಚಕ ಅಂತ ಬನ್ನಿ. ಇದೇನು ಹಿಂಗೈತೆ? ಓ ಮೈ ಗಾಡ್. ಈಗ ನಮ್ಮನ್ನ ತೋರ್ಸೋ. ನೈಸ್. ಬನ್ನಿ ನೋಡೋಣ ಅತ್ತಿ. ಸೈಕಾಗೈತಲ್ಲ. ಚೆನ್ನಾಗಿದೆ. ಇಲ್ಲೇನೂ ಇಲ್ಲ ಆದರೆ ಇಲ್ಲಿ ಬನ್ನಿ. ಇಲ್ಲಿ ಅದೇನೋ ದೇವಸ್ಥಾನ ಐತೆ ಅಂದ್ರಲ್ಲ ಅವರು. ಮೋಸ್ಟ್ಲಿ ಮೇಲೆ ಇಲ್ಲೆಲ್ಲ ಸಂಜೆ ಐತಲ್ಲ. ಇಲ್ಲ ಕಣವ, ಅಷ್ಟೇ ಅನ್ಸುತ್ತೆ. ಅದೇ ಓ ಇಲ್ಲಿದ್ದು ಗೇಟ್ ಬೇರೆ ಕಾಣಿಸ್ತಿದೆ. ಬೇಡ ಬಂದ್ರೆ ಹುಚ್ಚಿರಂಗಾಡ್ತವ್ರೆ. ಬನ್ನಿ ಸಾಕು. ಬರಬೇಡ ನೀ. ಸೈಕ ಕಾಣಿಸ್ತೈತೆ ಅಲ್ಲಿ, ಫೀಲ್ಡ್ ಎಲ್ಲ ಕಾಣಿಸ್ತೈತೆ. ಎಲ್ಲಿ? ಅಲ್ಲಿ ನೋಡಲ್ಲಿ. ಅಲ್ಲಿ ನೋಡಲ್ಲಿ ಕೆರೆ. ಇಬ್ರು ಒಳ್ಳೆ ಕೋತಿಗಳು ನಿಂತಂಗೆ ನಿಂತವ್ರತ್ತಾಗೆ. ಅಲ್ಲಿ ಯಾರು ಅವರೇ ಮೇಲ್ಗಡೆ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ. ಬಾಯ್ ಬಾಯ್. ಒಬ್ಳೆ ನೋಡಿ ಗೈಸ್ ಹೆಂಗ್ ಹೋಗೋಳೆ, ಹೇಳ್ತಿದ್ರೆ ಕೇಳ್ದಾನೆ. ನಾವೇ ಅಮಾಯಕರ ಥರ ಕೂತಿದ್ದೀವಿ. ಎಲ್ಲ ಗೊತ್ತು ಅನ್ನಂಗೆ ಹೋಗೋಳೆ. ನನ್ನ ಮಾತಂತೂ ಏನೂ ಕೇಳಲ್ಲ ಗೈಸ್. ಚೆನ್ನಾಗಿದೆ ದೇವಸ್ಥಾನ, ಅಲ್ಲಿ ಹೋಗಿ ನೋಡ್ಕೊ ಬನ್ನಿ. ಸೊ ನಾವು ಲಾಸ್ಟ್ ಡೆಡ್ ಎಂಡಿಗೆ ಬಂದಿದ್ದೀವಿ ಈಗ ಗೈಸ್. ಬರೋದು ಬೇಡ ಅಂತ ಅಂದ್ಕೊಂಡಿದ್ದು, ಬಟ್ ಬಂದು. ಕೂರೋಣ ಅಲ್ವಾ ನಾವು. ಅವರಿಬ್ಬರು ದೇವ್ರ ದರ್ಶನಕ್ಕೆ ಹೋಗಿದ್ದಾರೆ.
ನಾನು ಕೂತ್ಕೋತೀನಿ, ಒಂದೆರಡು ಸೆಲ್ಫಿ ತಗೋತೀನಿ, ಒಂದೆರಡು ರೀಲ್ಸ್ ಮಾಡ್ತೀನಿ. ಬರೋ ಅಷ್ಟರಲ್ಲಿ ಬಾಯ್, ಮತ್ತೆ ಸಿಗ್ತೀನಿ. ಸೊ ಆ್ಯಕ್ಚುಲಿ ಇನ್ನೊಂದೇನು ಗೊತ್ತಾ, ಇವತ್ತು ನನ್ನ ವ್ಲಾಗು ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ, ಮತ್ತು ಸಪೋರ್ಟ್ ಮಾಡಿ. ಬಂದರು ಅಲ್ಲಿ ಸಣ್ಣದಾಗಿ ಕಾಣಿಸ್ತಾವಳೆ ನೋಡಿ. ನಾನು ಎಷ್ಟು ದೊಡ್ಡದಾಗಿ ಕಾಣಿಸ್ತಿದ್ದೀನಿ, ಅವರಿಬ್ರು ಯಾಕೆ ಅಷ್ಟು ಒಳ್ಳೆ. ಅವಳೊಬ್ಳು ಸಾಹಸಿ ಸಿಂಹಿ. ದೀಪ ಇಟ್ಟವ್ರೆ ಅಲ್ಲಿ. ಎಷ್ಟು ಚಿಕ್ಕದಾಗೈತಲ್ವಾ? ಓಯ್ ಅದೇನೋ ಅಂತಾರಲ್ಲ, ಬಪ್ಪಾಯಿನವರು ಹೋಗ್ಬೋದು ಅಂತ. ಬಂದ್ವಿ. ಈಗ ಅಲ್ಲಿ ಬೇಡ ಬಾ, ಅಲ್ಲಿ ಒಂದು ಕೆಲಸ ಅದು ನೆಕ್ಸ್ಟ್ ಟೈಮ್ ಹೋಗೋಣ ಬಿಡಿ. ಅರೆ ಓಕೆ ಗಾಯ್ಸ್, ನೀರಿಲ್ಲ ಅಂದರೆ ಏನೂ ಇಲ್ಲ ಅಲ್ವಾ? ವಾಟರ್ ಈಸ್ ಎವ್ರಿಥಿಂಗ್. ಏನು ಹೇಳ್ತೀರಾ ನಿಮ್ಮ ಅಭಿಪ್ರಾಯ ಅದೇ ಶಿಂಗಿರಿಗೆ ಬಂದು? ಹಾಂ, ನಾವು ಅರ್ಧ ದಿನಕ್ಕೆ ಅಂತ ಬಂದ್ವಲ್ಲ, ಸೊ ದೇವಡ ಯಪ್ಪ, ಭಾನು ಫೋನಲ್ಲಿ ವಿಡಿಯೋ ಮಾಡ್ತಿದ್ದೆ, ಭಾನು ಫೋನಲ್ಲಿ ಅಂತ ಮಾಡ್ತಿದ್ದೆ. ಕಣ್ಣಲ್ಲೆಲ್ಲ ನೀರು ಬರ್ತವೆ. ನಿಂಗೆ ಗೊತ್ತಿರಲಿಲ್ಲ ಕಣ್ಣಲ್ಲಿ ನೀರು. ಒಂದು ದಿನಕ್ಕೆ ಅಂತ ಬಂದರೆ ನೀರು ಎಂತ ಬುದ್ಧಿವಂತಿ ಇದ್ರೆ. ಅದನ್ನೇ ಹೇಳ್ತಾ ಇದ್ದೀನಿ, ನೀರು ಇರ್ಬೋದು ಅದರಲ್ಲಿ. ಫಸ್ಟ್ ಹೋಗಿ ನೋಡೇ ಬಿಡೋಣ ಅಂತ ನೋಡ್ಬಿಡ್ತಾರೆ. ಈಗ ಹಿಡ್ಕೊಳ್ರಿ ಗಾಯ್ಸ್, ಕೇಳ್ರಿ ಗಾಯ್ಸ್, ನಾನು ಇವತ್ತಿನ ವ್ಲಾಗ್ನ ಎಂಡ್ ಮಾಡಲ್ಲ. ಇಷ್ಟು ಬೇಗ ಸ್ವಲ್ಪ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಬಸ್ಸಲ್ಲಿ ತೋರಿಸಿ ಆಮೇಲೆ ಎಂಡ್ ಮಾಡ್ತೀನಿ. ಸೀಟ್ ಇಲ್ಲ ಅಂದ್ರೆ ಈಗಲೇ ಹೇಳ್ತೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಎಲ್ರಿಗೂ ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನನ್ನ ಚಾನಲ್ನ. ಮತ್ತು ನನ್ನ ಎಲ್ಲ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ. ಓಕೆ ಗಾಯ್ಸ್, ಈ ಕಡೆ ಬನ್ನಿ ನೀವು. ಭಾಳ ಚೆನ್ನಾಗಿ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇವತ್ತಿಂದ ವ್ಲಾಗ್ ಬಿಡ್ತೀನಿ. ಹಾಗೆ ಕಂಪ್ಲೀಟ್ ವಿಡಿಯೋ ನೋಡಿರ್ತೀರಾ? ಓಕೆ ಬಾಯ್, ನೆಕ್ಸ್ಟ್ ತೋರಿಸ್ತೀನಿ ನೋಡಿ. ಕಾಲು ತೊಳಿಬೇಕಾಗಿತ್ತಲ್ಲ ಅಲ್ಲಿ. ಕಾಲು ತೊಳ್ಕೊಬಾರ್ದು ಕಡೆ. ಬೇರೆ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅಂದರೆ ಕಾಲು ತೊಳಿಬಾರ್ದು. ಯಾಕಂದರೆ ನಾವು ಮಂತ್ರಾಲಯಕ್ಕೆ ಹೋಗಿದ್ವಲ್ಲ, ಅಲ್ಲಿ ನಾವು ಮಂತ್ರಾಲಯದಿಂದ ಇನ್ನೊಂದು ದೇವಸ್ಥಾನಕ್ಕೆ ಹೋದಾಗ ಒಬ್ಬರು ನಿಂತಿದ್ರು ಅಲ್ಲಿ ನಲ್ಲಿ ಹತ್ರ. ನಮ್ಮ ಅತ್ತೆನೂ ನಾವು ಎಲ್ಲರೂ ಹೋದ್ವಿ. ನಾವೆಲ್ಲ ಕಾಲು ತೊಳ್ಕೊತಿದ್ರು. ಅವ್ರು ಫುಲ್ಲು ಸಿಟ್ಟಲ್ಲಿ ಹಿಂಗೆ ನೋಡ್ತಾ ಇದ್ರು. ನಾವು ಇದ್ಯಾಕಪ್ಪ ಹಿಂಗೆ ನೋಡ್ತಾರೆ ಅಂತ ಅಂದ್ಕೊಂಡ್ರೆ ಎಲ್ಲರೂ ನಾವು ಒಂದೇ ಸಲ ಜೋರಾಗಿ ನಗಡ್ಬಿಟ್ವಿ. ಅವರಿಬ್ರು ಹಂಗೆ ನೋಡ್ಕೊತಿದ್ರೆ. ಆವಾಗ ಅವ್ರು ಹೇಳಿದ್ರು, ಬೇರೆ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತೀರಾ ಅಂತಂದರೆ ಯಾವತ್ತೂ ಸಹ ಕಾಲು ತೊಳಿಬೇಡಿ, ಅದೆಲ್ಲೇ ಆಗಿದ್ರೂ ಸಹ ಕಾಲು ತೊಳಿಬಾರ್ದು ಅಂತಂದರು. ಆವಾಗ ಅವತ್ತೇ ನನಗೂ ಗೊತ್ತಾಗಿದ್ದೋದು ಅಂತ. ಅದಕ್ಕೆ ಹೇಳಿದೆ ಕಾಲು ತೊಳಿಬಾರ್ದು ಅಂತ. ಯಾಕಂದ್ರೆ ನಾವು ಗೌಡ್ಗೆರೆಗೆ ಹೋಗಿ ಬಂದಿದ್ವಲ್ಲ, ಅದಕ್ಕೆ ತೊಳಿಬಾರ್ದು ಅಂತ. ಸೊ ಗೈಸ್, ನಿಮಗೆ ಇದರಿಂದ ಒಂದು ವಿಚಾರ ಗೊತ್ತಾಯ್ತಲ್ವಾ? ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ನೆಕ್ಸ್ಟ್ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಕಾಲು ತೊಳ್ಕೊಂಡು ಹೋಗ್ಬಿಡಿ. ಓಕೆ, ನಾವೆಲ್ಲೋ ದೊಡ್ಡ ಆಮೇಲೆ ಮಂಗ ಹಿಂಗ್ ವೈಟ್ ಅದೇ ಅಲ್ಲಿಗೆ ಹೋಗಿದ್ದು. ನೆಕ್ಸ್ಟ್ ಟೈಮ್ ಅಲ್ಲಿಗೆ ಹೋಗೋಣ ಫುಲ್ ಟಾಪಿಗೆ. ಈಗ ಇಲ್ಲ, ಆಫ್ ಟಾಪಿಕ್ ಬಂದಿದ್ದೀವಿ. ಹೆಂಗ್ ಕೂತವ್ರು ನೋಡಿ ಗಾಯ್ಸ್, ಅಮಾಯಕರ ಥರ. ಮಾನ್ಸ ಅನ್ನು ಇಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ತುಂಬಾ ಚೆನ್ನಾಗಿದೆ.
ಎಕ್ಸ್ಪೀರಿಯನ್ಸ್ ಹೇಳಿದ್ರೆ ಏನೋ ಹೇಳ್ತಾ ಇದ್ದೀರಾ? ಯು ಹ್ಯಾವ್ ಅ ಬ್ಯೂಟಿಫುಲ್ ನಗು ಹೀಗೆ ಮಾತಾಡ್ಕೊಂಡು ಹೇಳ್ತಾರೆ ಗೈಸ್. ನಗುಲ್ ನಾವೇ ಇರ್ಬೇಕು. ಅಷ್ಟೇನಾ? ಚಂದ ಇದೆಯಾ ಭಾವನಾ? ಇಷ್ಟು ನಮ್ಮ ಅಭಿಪ್ರಾಯ ಬಿಲ್ಡಪ್ ಕೊಟ್ಟರೆ ನೋಡಿ ಗೈಸ್. ಬೆಳಗ್ಗಿದ್ದು ನನ್ನ ಜೊತೆ ಇವಾಗ ಬಿಟ್ಟು ಹೋಗ್ತಿದ್ದಾರೆ. ಮಗಳೇ ಮತ್ತೆ ಬರ್ತೀರಾ? ಓಕೆ, ಟೇಕ್ ಕೇರ್, ಬೈ ಬೈ. ಎಲ್ಲ ಬರ್ತಾರೆ ಅಲ್ವಾ? ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ನನ್ನ ಚಾನಲ್ನ. ಮತ್ತು ಕಂಪ್ಲೀಟಾಗಿ ಫುಲ್ ಲಾಗ್ ನೋಡಿದ್ದೀರಾ ಅಂತ ಅನ್ಕೋತೀನಿ. ಪಾರ್ಟ್ 1 ಕೂಡ ಮಾನಸ ಲಾಗಲ್ಲಿದೆ. ಮಾನಸ ಖುಷಿ ಲಾಗ್ನ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನು ನೋಡಿ. ಆ್ಯಂಡ್ ಪಾರ್ಟ್ 2 ನನ್ನ ಲಾಗಲ್ಲಿದೆ. ಓಕೆ ಗಾಯ್ಸ್, ಲವ್ ಯು ಆಲ್. ಬಾಯ್, ಟೇಕ್ ಕೇರ್. ಬಾಯ್ ಬಾಯ್ ನಿಮ್ಗೂ. ಬಾಯ್ ಬಾಯ್ ಬಾಯ್. ನೀನು ಹುಷಾರು. ಸರಿ, ಬಾಯ್. ಮಾನ್ಸ ಬಾಯ್. ಬಾಯ್ ಬಾಯ್.